ಗೊತ್ತಿಲ್ಲ. ಆದ್ರೆ ಇವತ್ತೊಂದಿನ ಈ ಸಮುದಾಯದ ಬೇಡಿಕೆಗಾಗಿ ನೀವೆಲ್ಲರೂ ಉಪವಾಸದಿಂದ ಇವತ್ತಿನ ಮುಹೂರ್ತ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯಕ್ಕೆ ಬೆಳಕಾಗ್ತದೆ ಅಂತಕ್ಕಂಥ ಮಾತು ಇವತ್ತು ಈ ಸಭೆಗೆ, ಈ ಹೋರಾಟದ ಸಭೆಗೆ ನಮ್ಮ ತಳವಾರ ಸಮಾಜದ ವರ್ಲಿಂಗೇಶ್ವರ ಶ್ರೀಗಳು ಬಂದಿದ್ದಾರೆ. ಆಮೇಲೆ ಇದೇ ತಳವಾರ ಸಮುದಾಯ ಕಂಡಪ್ಪ ಶ್ರೀಗಳು ಬಂದಿದ್ದಾರೆ. ಅದರಂತೆ ನೋಡ್ರಿ, ನಾವು ಇಲ್ಲಿ ತರ ಯಾರ ಸಂಬಂಧ ಹೊಡೆದಾಡೇವು, ಯಾರ ಸಂಬಂಧ ಜೈಲಿಗೆ ಹೋಗ್ಯಾವು, ಯಾರಿಗೋ ಇವತ್ತ ಯಾರ್ದೋ ಮಾತು ಕೇಳಿ ಯಾರಿಗೋ ಹೊಡೆದಾಡೇವು. ಆದ್ರೆ ಇವತ್ತು ಅವರು ನಮ್ಮ ಪರವಾಗಿಲ್ಲ. ಯಾರು ಇವತ್ತೇನಿಲ್ಲ, ಟಿಪ್ಪು ಕ್ರಾಂತಿ ಸೇನೆಯ ಡಾಕ್ಟರ್ ದಸ್ಕೀರ್ ಮುಲ್ಲಾ ಅವರು ನಮ್ಮ ಹೋರಾಟದ ಭಾಗಿಯಾಗಿ ನಮ್ಗೆ ಎಷ್ಟೇ ಕುಡಿಸ್ಲಕ್ ಬಂದಾರ. ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಮಾಡ್ತಾರೆ. ಇಲ್ಲಿ ನಮ್ಮ ಸಮುದಾಯ ಇದೆ, ಏನು ಸರ್ಕಲ್ ಕುದೋಳದ ಲೋಕಲ್ ಇರ್ತಕ್ಕಂಥ ಎಲ್ಲ ಇನ್ನೊಂದು ನಾವು 15-20 ಜನ ಸೇರಬೇಕಾಗಿತ್ತು. ಬಹಳಷ್ಟು ಕುತಂತ್ರ ನಡೀತು ಬಂಧುಗಳೇ, ಬಹಳಷ್ಟು ಕುತಂತ್ರ ನಡೀತು. ಆ ಭಾಗದಿಂದ ಬರುವ ಗಾಡಿಗಳು ಆ ಕಡೆ ತಡೆದ್ರು, ಈ ಭಾಗದಿಂದ ಬರುವ ಗಾಡಿಗಳು ಈ ಕಡೆ ತಡೆದ್ರು. ಎಷ್ಟೋ ಗಾಡಿಗಳು ಇವತ್ತು ನೂರಾರು ಗಾಡಿಗಳು ಹೊರೆ ಹಾಕಿದ್ದಾರೆ. ಪೊಲೀಸ್ ಇಲಾಖೆಯನ್ನ ರಾಜ್ಯ ಸರ್ಕಾರ ದುರುಪಯೋಗ ಮಾಡ್ಕೊಂಡು ಇವತ್ತೇನು ಇಲ್ಲಿ ಡಿಸಿಎಂ ಇದಾರಲ್ಲ, ಮಾತಾಡಬಾರ್ದು. ಅವ್ರಿಗೆ ನಾವು ಜೈಕಾರ ಹೊಡಿಬೇಕು, ಬಾರಿಕಲ್ಲ ಅವ್ರಿಗೆ ವೋಟ್ ಹಾಕ್ಬೇಕು, ಅವ್ರ ಮಕ್ಕಳನ್ನ ಅವ್ರನ್ನ ಆರಿಸ್ ತರ್ಬೇಕು. ಆದ್ರೆ ಅವ್ರು ಒಂದೇ ಒಂದು ಸಹಿ ಮಾಡಿದ್ರ ಇಡೀ ತಳವಾರ ಪರಿವಾರ ಸಮಾಜದಾಗ ಅವ್ರು ಫೋಟೋ ಹಾಕ್ತಿದ್ರಲ್ರಿ, ಫೋಟೋ ಒಂದು ಸಹಿ ಮಾಡಿದ್ದಾರೆ. ಮಾಡಲಿಲ್ಲ, ನಮ್ಮ ಸ್ವಾರ್ಥವನ್ನು ಬಳಸ್ಕೊಂಡ್ರು, ನಮ್ಮನ್ನ ತುಳಿಬೇಕಂದ್ರು. ಆದ್ರೂ ಇವತ್ತ ಈ ಸಮುದಾಯ ತುಳಿಲಕ್ಕೆ ಯಾವ ಮಕ್ಕಳಿಗೆ ಆಗಿಲ್ಲ, ಯಾವ ಜನಗಳಿಗೆ ಆಗಿಲ್ಲ. ನಮ್ಮವರು ಪ್ಯಾಟಿಗೆ ಹೋದವರು ಪ್ಯಾಟ್ ಸಿಗಲಿಲ್ಲ ಅಂತ ಹಾಳಿ ಬಂದು ಮಕ್ಕಳೆಲ್ಲ ನಾವು ಪ್ಯಾಟಿಗೆ ಇವತ್ತೇನು ಪ್ಯಾಟ್ ವೇಸ್ಟಾಗಿ ಬಂದೇವಲ್ಲ, ಎಷ್ಟು ತೋಟಿ ಹೋಗ್ತೇವೆ ಯಾವ ಮಗ ಹುಟ್ಟೇವಂದ್ರೆ ಸಾಯ್ಲಕ್ಕೆ ಹುಟ್ಟೇವು. ದುಷ್ಟ ಶಕ್ತಿಗಳು, ಯಾವುದೇ ದುಷ್ಟ ಶಕ್ತಿಗಳು ಸಮಾಜಕ್ಕೆ ಎಂದು ಇಲ್ಲ, ಇನ್ನೊಂದು ಇಲ್ಲ. ಬಹುಶಃ ದೇವಿನ 12 ವರ್ಷ ಹೇಳ್ತಾರೆ ನೋಡ್ರಿ ದೇವ. ಆ ದೇವ 12 ವರ್ಷ ಹಾಕಿ ಮಾಡ್ಯದ. ಆ ದೇವ್ರೇ ಕೂತ ದೇವರನ್ನು ಮುಗಿಸ್ಲಾಕಿರ್ತ ದೇವ್ರೇ ದೇವ್ರ. ಇವತ್ತು ನಮಗೆ ಬ್ಯಾಟಿ ಆಡೋ ಲಕ್ಷಣಗಳಿಲ್ಲ ಅಂತ ಹೇಳ್ತೀರಿ, ನೀವು ತಳವಾರಲ್ಲ ಅಂತ ಹೇಳ್ತೀರಿ. ನಿಮ್ಮ ನಾಲ್ಗೆಯಿಂದ ತಳವಾರ ಸಟ್ ಬಿಡ್ತೋರಿ, ಅಂಬಿಗಾರ್ ಸಟ್ ಬಿಡ್ತೋರಿ, ಒಬ್ಬಲಿಗಾರ್ ಸಟ್ ಬಿಡ್ತೋರಿ ಅಂತ ಹೇಳಿದ್ರಿ. ಅದು ನಿಮ್ಮ ನಾಲ್ಗಿನೇ ಅಲ್ಲ, ಅದು ಒಂದೇ ನಾಲ್ಗಿತ್ತು. ಮತ್ತ ಅದೇ ನಾಲಿಗೆ ಹೇಳ್ತದೆ ನೀವು ಆ ತಳವಾರ ಅಲ್ಲ. ಮತ್ತ ನಾಲಿಗೆ ಎಷ್ಟವ್ರಿ ಗೋವಿಂದ ಕಾರಜೋಳ ಸಾಹೇಬ್ರ, ನಾಲಿಗೆ ಎಷ್ಟವ್ ನಿಮ್ಗೆ? ನಾಲಿಗೆ ಅದಾವ ನಿಮ್ಗ. ನಾವು ಹೇಳಿದ್ದಲ್ಲ, ಅದು ನೀವು ಹೇಳಿದ್ದೈತಿ. ಇವತ್ತು ಬಹಳಷ್ಟು ಜನ ಇದ್ರ ಕುರಿತು ಮಾತಾಡ್ಲಿಕ್ಕಿದ್ದಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕೂತ್ಕೊಳ್ರಿ. ನಮಗೆ ಮೈಕ್ ಹಚ್ಕೊಟ್ಟಿಲ್ಲ, ಜನರಿಗೆ ಬರು ಕೊಟ್ಟಿಲ್ಲ, ಪೊಲೀಸರು ತೊಂದರೆ ಕೊಟ್ಟರು, ಅಡ್ವಾನ್ಸ್ 107 ಕೊಟ್ಟರು. ಆಯ್ತು, ಏನು ಕೂತಿರಿ ಕೊಡ್ರಿ, ಎಷ್ಟು ಕೇಸ್ ನಮ್ಮ ಮೇಲೆ ಹಾಕ್ರಿ. ಆ ಕಡೆ ಇಸ್ಪೆಟ್ ಆಡೋರು ಆಡಲಿ, ಉಸು ಕೊಡೋರು ಹೊಡಿಲಿ, ಗುಂಡಾಗಿರಿ ಮಾಡೋರು ಮಾಡಿ.
ಅಂತ ಖಂಡಿಸ್ತಾನೆ. ನಿಮ್ಗೆ ಆಯ್ತಾ? ನೋಡ್ರಿ, ನಮ್ಮ ಹೋರಾಟ ತಾಯಂದಿರು ಬಂದಿದ್ದಾರೆ. ಇವತ್ತು ಹೆಣ್ಣು ಗಂಡು ಸೇರೆ ಒಂದು ಬಳಿಕ ಅದು ಸ್ವರ್ಗರೇ ಆಗಿರ್ಬೇಕು. ಇದಕ್ಕೆ ನಾವು ತಯಾರಿದೆವು. ಯಾರಪ್ಪಂದು ನಾವು ಎಷ್ಟು ಕೇಳಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟದ. ಇಲ್ಲಿ ಕೆಲ ಜನ ಏನದಲ್ಲ, ಆ ಮೀಸಲಾತಿ ಮುಚ್ಕೊಂಡು ತಿನ್ನಕತ್ತಾವ. ಮುಚ್ಕೊಂಡು ಅದನ್ನ ಬಿಟ್ಟರೆ ಅಲ್ಲಿ ನಾಡು ಕೇಳೋದು ಗೊತ್ತದ. ಮುಚ್ಕೊಂಡು ತಿನ್ನಕತ್ತಾವ. ಅವು ವಿರೋಧ ಮಾಡ್ಲಿಕ್ಕತ್ತಾವ. ಕೆಲವೊಂದು ಎಲ್ಲರಲ್ಲ, ಕೆಲವೊಂದು ಆ ಕೆಲವೊಂದು ಅದು ತಿನ್ನಲಿಕ್ಕೆ ಆಗಲಿಲ್ಲ ಅಂದ್ರ ಅವ್ರು ಬದುಕಕ್ಕೆ ಆಗಲ್ಲ. ಕೆಲವೊಬ್ರು ಇಲ್ಲ. ಎಲ್ಲ ರಾಜಕಾರಣಿಗಳೆಲ್ಲ ಬಹಳಷ್ಟು ಜನ ನಮಗ ದಲಿತ ಸಮುದಾಯದವರು, ಬಹಳಷ್ಟು ಜನ ನಮಗ ಎಷ್ಟೇ ಸಮುದಾಯದವರು, ಹಿಂದುಳಿದ ವರ್ಗದವರು, ಹಾಲು ಮತದವರು, ಅಲ್ಪಸಂಖ್ಯಾತರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಾರ. ಆದ್ರೆ ಕೆಲವೊಂದು ಏನದವಲ್ಲ, ಅವು ಅದೇ ಇದು ಕೊಡ್ತಾವ. ಇನ್ನು ನಾನು ವಯಸ್ಸು ಇನ್ನು ನನ್ನ ಮಕ್ಕಳಿಗೆ ಎಬ್ಬಿಸ್ಬೇಕಂತ ಮಕ್ಕಳು ಹೋರಾಟಕ್ಕವು. ಮಕ್ಕಳು ಬೆಳಿಬೇಕು, ಅವ್ರು ಬೆಳಿಬೇಕು, ಅವ್ರ ಮನಸ್ಸಲ್ಲಿ ಬೆಳಿಬೇಕು. ಅಲ್ಲೇನರೆ ಈ ತಳವಾರ ಬಂದ್ರೆ, ಇನ್ನೊಬ್ರು ಬಂದ್ರೆ ತಯಾರಾಗಿಲ್ಲ, ತಯಾರಾಗಿಲ್ಲ. ಈಗ ನಮ್ಮ ಸೋದರ ಸಂಬಂಧಿಗಳಾದಂಥ ಹಾಲು ಮತದವ್ರು ಬರ್ಲಕತ್ತಾರ. ಸ್ವಾಗತ ಮಾಡ್ತೀನಿ. ಎಷ್ಟು ಹೋರಾಟ ಮಾಡ್ತೀನಿ. ಸೋದರ ಸಂಬಂಧಿಗಳಾದಂಥ ಗಂಗಾ ಮತದವ್ರು ಬರ್ಲಕತ್ತಾರ. ಬರ್ರೆ ಎಷ್ಟು ಹೋರಾಟ ಮಾಡುವ. ಭಗೀರಥ ವಂಶದವ್ರು ಬರ್ತಾ ಇದ್ದಾರೆ. ಭಗೀರಥ ಅವ್ರು ನಮ್ಮವರೇ ಅಂತಂದ್ರು. ನೀವು ಬರ್ರೆ ಹೋರಾಟ ಮಾಡುವ. ನಾವು ಎಲ್ಲರೂ ಹೋಗ್ತೇವಂದ್ರೆ ಯಾವ ಮುಚ್ಕೊಂಡು ಇಟ್ಕೊಳಕತ್ತಿರಲ್ಲ. ಕೆಟ್ಟು ಓಡಿಲ್ಲ ಅಂದ್ರೆ ಕೇಳಿ ನಿಮ್ಗೆ ಓಡಿಸಿ ಹಾಕಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಹಕ್ಕ ಹಕ್ಕಿನಾಗ ನೀವು ಅದನ್ನ ನಾವು ನೋಡ್ತೇವೆ. ನೀವೆಲ್ಲ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳ್ರಿ. ಮಾತಾಡೋರು ಭಾಳ ಜನ ಅದಾರ. ಮೊದಲಿಗೆ ಇವತ್ತ ಈ ಸಭೆಯನ್ನು ಉದ್ದೇಶಿಸಿ ಏನು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ಇವತ್ತು ನಮ್ಮನ್ನು ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ ಮತ್ತು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ.